ಈ ಚುನಾವಣೆಯನ್ನು ನಾವು ಬೇರೆ ಯಾವ ರೀತಿ ಹಬ್ಬಗಳನ್ನು ಸಂಭ್ರಮಿಸುತ್ತೇವೋ ಅದೇ ರೀತಿಯಲ್ಲಿ ಭಯಭಕ್ತಿ ಇಟ್ಕೊಂಡು ಸಂಭ್ರಮಿಸುವುದು ನಮ್ಮೆಲ್ಲರ ಕರ್ತವ್ಯ. ಈ ಚುನಾವಣೆಯನ್ನು ನಾವು ಯಾವ ರೀತಿ ಆಚರಿಸಬೇಕು ಅಂತ ಹೇಳಿದ್ರೆ, ನಾವು ವಿರೋಧ ಪಕ್ಷದವರ ಹಾಗೆ ಅಪಪ್ರಚಾರಗಳನ್ನು ಮಾಡುತ್ತಾ ದ್ವೇಷವನ್ನು ಹರಡುತ್ತಾ ಆಚರಿಸುವುದಲ್ಲ. ನಮ್ಮ ಸಾಧನೆಗಳೇನಿದೆ ಅದನ್ನು ಜನರ ಮುಂದೆ ಹೇಳ್ತಾ, ಮುಂದೆ ನಾವು ಏನು ಮಾಡಲಿಕ್ಕಿದೆ ಅನ್ನೋ ವಿಚಾರವನ್ನು ಹೇಳುತ್ತಾ, ಪ್ರೀತಿಯನ್ನು ಹಂಚುತ್ತಾ ಈ ಚುನಾವಣೆಯನ್ನು ಎದುರಿಸಬೇಕಾಗಿರುವಂಥದ್ದು. ಬಂಧುಗಳೇ, ತಮ್ಗೆಲ್ರಿಗೂ ಗೊತ್ತಿದೆ ದೇಶ ಎತ್ತ ಸಾಗುತ್ತಿದೆ ಅನ್ನೋದ್ರ ಬಗ್ಗೆ. ಒಮ್ಮೆ ನಾವೆಲ್ಲರೂ ನಮಗೆ ಇಟ್ಟಿರುವಂತಹ ಸ್ವಂತ ಬುದ್ಧಿಗಳನ್ನು ಉಪಯೋಗಿಸುವ. ರಾಜಕೀಯದವರು ಬಂದು ಭಾಷಣಗಳನ್ನು ಮಾಡ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ಭಾಷಣ ಮಾಡಿ ಹೋಗ್ತಾರೆ. ಆದರೆ ನಮಗೂ ಕೂಡ ನಮ್ಮ ಸ್ವಂತ ಬುದ್ಧಿಗಳಿರುತ್ತೆ. ಆ ಸ್ವಂತ ಬುದ್ಧಿಯನ್ನು ಉಪಯೋಗಿಸಿ ನಾವು ಮತದಾನ ಮಾಡಬೇಕಾಗಿದ್ದು ಇದು ದೇಶದ ಒಳಿತಿಗಾಗಿ ಅಗತ್ಯ. ಇವತ್ತಿನ ದಿವಸ ಇವತ್ತು ದೇಶದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ಭಾರತ ದೇಶಕ್ಕೆ ಜಗತ್ತಿನಾದ್ಯಂತ ಎಲ್ಲರೂ ಗೌರವ ಕೊಡ್ತಾರೆ, ನಮ್ಮನ್ನು ಬಹಳಷ್ಟು ಗೌರವದಿಂದ ನೋಡ್ತಾರೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿರುವಂತ ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಸಂವಿಧಾನ. ಈ ಸಂವಿಧಾನ ಏನನ್ನು ಸೂಚಿಸುತ್ತೆ ಅಂತ ಹೇಳಿದ್ರೆ, ನಾವೆಲ್ಲರೂ ಸಮಾನರು, ನಾವೆಲ್ಲರೂ ಇಲ್ಲಿ ಭಾರತದ ದೇಶದಲ್ಲಿ ಬೇರೆ ಬೇರೆ ಜಾತಿ ಧರ್ಮದವರು ಪರಸ್ಪರ ಒಬ್ರಿಗೊಬ್ರು ಗೌರವ ಕೊಟ್ಟು ಬಾಳುತ್ತಿರುವಂಥದ್ದು. ಇದು ನಮ್ಮ ವೈವಿಧ್ಯತೆಯಲ್ಲಿ ಏಕತೆ ಇರುವಂತಹ ಸಂಸ್ಕೃತಿ. ಒಂದ್ ಕಡೆ ಇವ್ರು ಹೇಳ್ತಾರೆ ಭಾರತ ವಿಶ್ವಗುರು ಆಗ್ಬೇಕು ಅಂತ ಹೇಳ್ತಾರೆ, ಒಂದ್ ಕಡೆ ಈ ಸಂವಿಧಾನವನ್ನೇ ಬುಡಮೇಲು ಮಾಡಲಿಕ್ಕೆ ಹೊರಟಿರ್ತಾರೆ. ನಾವೆಲ್ಲರೂ ಎಚ್ಚರ ಕೊಡಬೇಕಾದಂತ ಅಗತ್ಯ ಇವತ್ತಿನ ದಿವಸದಲ್ಲಿ ಇದೆ ಬಂಧುಗಳೇ. ಇನ್ನು ಒಟ್ಟಿಗೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ವಿಚಾರದಲ್ಲಿ ಮಾತನಾಡಬೇಕು ಅಂತಂದ್ರೆ, ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು 41 ವರ್ಷಗಳ ಕಾಲ ಕಾಂಗ್ರೆಸ್ನ ಸಂಸದರು ನಮ್ಮನ್ನು ಪಾರ್ಲಿಮೆಂಟ್ ಅಲ್ಲಿ ಪ್ರತಿನಿಧಿಸಿದ್ರು. 1991 ತನಕ ಕಾಂಗ್ರೆಸ್ನ ಎಂಪಿಗಳು ನಮ್ಮನ್ನು ಸಂಸತ್ನಲ್ಲಿ ಪ್ರತಿನಿಧಿಸಿರುವಂತದ್ದು. ಈ 41 ವರ್ಷಗಳಲ್ಲಿ ಈ ಕಾಂಗ್ರೆಸ್ನ ಸಂಸದರು ಏನು ಮಾಡಿದ್ರು ಅಂತ ಕೇಳಿದ್ರೆ, ನಾವೆಲ್ಲರೂ ಎದೆ ತಟ್ಟಿ ಹೆಮ್ಮೆಯಿಂದ ಹೇಳ್ಕೊಳ್ಬಹುದು. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಏರ್ಪೋರ್ಟ್ ಬಂದಿದೆ, ದಕ್ಷಿಣ ಕನ್ನಡ ಜಿಲ್ಲೆಗೆ ಪೋರ್ಟ್ ಬಂದಿದೆ, ರೈಲ್ವೇಸ್ ಬಂದಿದೆ, ಭೂ ಸಾರಿಗೆಗಳಿದೆ, MRPL ಇದೆ, MCF ಇದೆ, ONGC ಇದೆ, KREC ಇಂಜಿನಿಯರಿಂಗ್ ಕಾಲೇಜ್ ಇದೆ, KIOCL ಇದೆ. ಇಂಥ ಹಲವಾರು ಯೋಜನೆಗಳನ್ನು ಕಾಂಗ್ರೆಸ್ ಪಕ್ಷದ ಸಂಸದರು ನಮ್ಮನ್ನು ಪಾರ್ಲಿಮೆಂಟ್ ಅಲ್ಲಿ ಪ್ರತಿನಿಧಿಸುವಾಗ ಮಾಡಿರುವಂತದ್ದು. ನಮ್ಮ ತುಳುನಾಡಿನ ಒಂದು ಸಂಸ್ಕೃತಿ ಇದೆ, ವೈವಿಧ್ಯತೆಯಲ್ಲಿ ಒಂದು ನಮ್ಮ ತುಳುನಾಡಿನ ಸಂಸ್ಕೃತಿ ಏನಿದೆ, ಇದರಲ್ಲಿ ಸಾಮರಸ್ಯದ ಗತವೈಭವ ಇರುವಂತ ಈ ಜಿಲ್ಲೆಯಲ್ಲಿ ಇದನ್ನು ಉಳಿಸಿಕೊಳ್ಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ ಆಗಿತ್ತು. ನಮ್ಮನ್ನು ಕೂಡ ಇವತ್ತು ವಿಶೇಷವಾಗಿ ತುಳುನಾಡಿನ ಬಗ್ಗೆ ಬಹಳಷ್ಟು ಒಲವನ್ನು ಇಟ್ಕೊಂಡಿರುವಂತಹ ವಿದೇಶಿಗರು ಕೂಡ ನಮ್ಮ ಹತ್ರ ಆಕರ್ಷಿತರಾಗ್ತಾರೆ. ಅದು ಯಾಕೆ ಅಂತ ಹೇಳಿದ್ರೆ, ನಮ್ಮ ತುಳುನಾಡಿನ ವೈಶಿಷ್ಟ್ಯಪೂರ್ಣವಾದಂತಹ ಸಂಸ್ಕೃತಿ, ಸಾಮರಸ್ಯದ ಗತವೈಭವ. ಇಲ್ಲಿ ಬಿಜೆಪಿಯವರು ಕಾಂಗ್ರೆಸ್ ಪಕ್ಷದ ಸಂಸದರ ಸಾಧನೆಗಳನ್ನು ಸಾಮರಸ್ಯದ ಗತವೈಭವ ಅಂತ ಏನು ಹೇಳ್ತೇವೆ, ಇದಕ್ಕೆ ಕೊಡಲಿಯೇಟು ಕೊಡುವಂತ ಕೆಲಸವನ್ನು ಮಾಡಿ, ಜಾತಿ ಧರ್ಮದ ನಡುವೆ ಸಂಘರ್ಷ ಏರ್ಪಡಿಸಿ, ಬೇರೆ ಬೇರೆ ಕಾರಣಗಳಿಂದ ಜನರನ್ನು ಪ್ರಚೋದನಕಾರಿ ಭಾಷಣಗಳನ್ನು ಮಾಡಿ ಅವರು ಅಧಿಕಾರಕ್ಕೆ ಬಂದಿರುವುದು ಇವತ್ತು ತಮಗೆಲ್ಲರಿಗೂ ತಿಳಿದಿದೆ. ಅದರ ನಂತರ ಒಂದು ಸಲ ಏನೋ ಅಧಿಕಾರದ ಆಸೆಗೆ ಮಾಡಿದ್ರು ಅಂತ ಇರ್ಲಿ ಅಂತ ಇದ್ರು ಕೂಡ, ನಂತರ ಇವರು ಮಾಡಿರುವಂತದ್ದು ಇವತ್ತಿನವರೆಗೂ ಇವರು ಮಾಡ್ತಿರೋದು ಮುಂದುವರಿಸ್ತಿರೋದು ಇದನ್ನೇ ಅನ್ನೋದನ್ನು ಕೂಡ ನೀವೆಲ್ಲರೂ ತಿಳಿದುಕೊಳ್ಬೇಕಾದಂತ ಅಗತ್ಯ ಇದೆ. ಇವತ್ತು ಇವರು ಯಾವ ವಿಚಾರದಲ್ಲಿ ಚುನಾವಣೆಯನ್ನು ಎದುರಿಸಿದ್ದಾರೆ ಅಂತ ಕೇಳಿದ್ರೆ, ನೀವು ನೋಡಿರ್ಬೋದು ಅವರ ಸ್ಟೇಟ್ಮೆಂಟ್ಗಳನ್ನು. ಅವರು ರಾಷ್ಟ್ರ ಪ್ರೇಮಿ ಮತ್ತು ರಾಷ್ಟ್ರದ್ರೋಹಿಗಳ ಚುನಾವಣೆ ಅಂತ ಹೇಳ್ತಾರೆ ಒಂದು ಕಡೆ, ಇನ್ನೊಂದು ಕಡೆ ಅವರು ಹೇಳ್ತಾರೆ ಇದು ಹಿಂದುತ್ವ ಹಾಗೆ ಮೋದಿಯ ಚುನಾವಣೆ ಅಂತ ಹೇಳ್ತಾರೆ. ಬಂಧುಗಳೇ, ಒಮ್ಮೆ ತಮ್ಮ ಸ್ವಂತ ಬುದ್ಧಿಗಳನ್ನು ಉಪಯೋಗಿಸಿ. ಯಾಕೆಂತ ಹೇಳ್ತಿದ್ದೆ ನಾನು, ಇವತ್ತು ಹಿಂದೂ ಪದ್ಮರಾಜ್ ಒಬ್ಬ ಹಿಂದೂ ಅಂತ ಅತಿ ಹೆಮ್ಮೆಯಿಂದ ಹೇಳ್ತೇನೆ ನಾನು. ಯಾಕೆ ಅಂತ ಹೇಳಿದ್ರೆ, ಹಿಂದೂ ಅನ್ನೋದು ಜ್ಞಾನದ ಸಂಕೇತ. ಆ ಜ್ಞಾನ, ಪದ್ಮರಾಜನ ಹಿಂದೂ ಧರ್ಮ ನನಗೆ ಏನು ಜ್ಞಾನ ಕೊಟ್ಟಿದೆ ಅಂತ ಹೇಳಿದ್ರೆ, ನನ್ನ ಧರ್ಮವನ್ನು ಗೌರವದಿಂದ ನೋಡ್ಕೊಳ್ಳೋದ್ರ ಒಟ್ಟಿಗೆ ಇನ್ನೊಂದು ಧರ್ಮವನ್ನು ಗೌರವಿಸಲಿಕ್ಕೆ ಕಲಿಸಿಕೊಟ್ಟದ ಜ್ಞಾನ ಕೊಟ್ಟ ನನ್ನ ಹಿಂದೂ ಧರ್ಮ ಬಂದಿದೆ.
ಅದರ ಒಟ್ಟಿಗೆ ಈ ಸಮಾಜದಲ್ಲಿರುವಂತಹ ಅಶಕ್ತರ ಕಣ್ಣರಿಸುವಂತ ಕೆಲಸ ಮಾಡಲು ಕಲಿಸಿಕೊಟ್ಟದ್ದು, ಆ ಜ್ಞಾನ ಕೊಟ್ಟದ್ದು ನನ್ನ ಹಿಂದೂ ಧರ್ಮ. ಇವತ್ತು ಪದ್ಮರಾಜ ಒಬ್ಬ 28 ವರ್ಷಗಳಿಂದ ಒಂದು ಹಿಂದೂ ಧರ್ಮದ ಪವಿತ್ರ ಕ್ಷೇತ್ರದಲ್ಲಿ ಟ್ರಸ್ಟಿಯಾಗಿ, ಕೋಶಾಧಿಕಾರಿಯಾಗಿ ಆ ಹಿಂದೂ ಧರ್ಮದ ಜ್ಞಾನದಂತೆ ಕೆಲಸ ಮಾಡಿಕೊಂಡು ಬರ್ತಾ ಇದ್ದೇನೆ. ಆದ್ರೆ ನೀವು ಹೇಳ್ತೀರಿ ಹಿಂದುತ್ವದಿಂದ ಹಿಂದುತ್ವ ಅಂತ ಹೇಳ್ತೀರಿ. ಏನು ಸ್ವಾಮಿ ನಿಮ್ಮ ಹಿಂದುತ್ವ? ನಮ್ಮ ಸಮಾಜದಲ್ಲಿರುವ ಆರ್ಥಿಕವಾಗಿ ಹಿಂದುಳಿದಂತಹ ಹುಡುಗರನ್ನು ಬೇರೆ ಬೇರೆ ರೀತಿಯ ಕಾನೂನು ಬಾಹಿರ ಕೆಲಸಗಳಿಗೆ, ಸಂವಿಧಾನ ಬಾಹಿರ ಕೆಲಸಗಳಿಗೆ ಪ್ರಚೋದನೆ ಮಾಡಿ ಆ ಹುಡುಗರನ್ನು ಒಂದು ಜೈಲು ಸೇರುವಂತೆ ಮಾಡಿದ್ದು, ಇಲ್ಲದ್ರೆ ಕೋರ್ಟಿಗೆ ಅಲೆಯುವಂತೆ ಮಾಡಿದ್ದು, ಇಲ್ಲದಿದ್ರೆ ಅವರು ಪೆಟ್ಟಾಗಿ ಆಸ್ಪತ್ರೆಯಲ್ಲಿರುವಂತೆ ಮಾಡಿದ್ದು, ಅಥವಾ ಅವರು ಕೊಲೆಗೀಡಾಗಿ ಅಷ್ಟು ಮನೆಗಳನ್ನು ಅನಾಥರನ್ನಾಗಿ ಮಾಡಿದ್ದು, ಇದು ಯಾರು ಅಂತ ಕೇಳಿದ್ರೆ ಬಿಜೆಪಿ. ಇದು ನಿಮ್ಮ ಹಿಂದುತ್ವ? ನನ್ನ ಪ್ರಶ್ನೆ ಮಾಡಲಿಕ್ಕೆ ಸೂಚನೆ ಬಂದಿಲ್ಲ. ಒಮ್ಮೆ ಯೋಚನೆ ಮಾಡಿ ನೀವು. ಅವರು ಅದಲ್ಲದೆ ದೇಶ ಪ್ರೇಮಿಗಳು. ಯಾರು ದೇಶ ಪ್ರೇಮಿಗಳು? ದೇಶ ಪ್ರೇಮಿಗಳಂದ್ರೆ ಈ ದೇಶದಲ್ಲಿರುವ ಪ್ರತಿ ಒಂದು ಮನೆಯನ್ನು ಗಟ್ಟಿ ಮಾಡುವಂತವರು ದೇಶ ಪ್ರೇಮಿಗಳು. ಮನೆ ಹೊಡೆದು ಆಳುವವರು ದೇಶ ಪ್ರೇಮಿಗಳಾಗಲಿಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ಈ ದೇಶದ ಪ್ರತಿ ಒಂದು ಮನೆ ಉದ್ಧಾರ ಆದ್ರೆ ಮಾತ್ರ ದೇಶ ಉದ್ಧಾರ ಆಗ್ಲಿಕ್ಕೆ ಅನ್ನೋದು ಆಗುವುದಂಥದ್ದು ಕೂಡ ನಿಜವಾದ ಸತ್ಯ. ಇದನ್ನು ತಾವೆಲ್ಲರೂ ಅರಿತುಕೊಳ್ಬೇಕು. 33 ವರ್ಷಗಳಲ್ಲಿ ಇವರು ಮಾಡಿದ ಸಾಧನೆಗಳು ಏನು ಅಂತ ನಾವು ಕೇಳ್ತಾನೆ ಇದ್ದೇವೆ. ಕಳೆದ 1.5-2 ತಿಂಗಳಿಂದ ಈ ಬಗ್ಗೆ ಅವರ ಹತ್ರ ಪ್ರಶ್ನೆ ಮಾಡ್ತಾನೆ ಇದ್ದೇವೆ. ಅವ್ರ ಹತ್ರ ಇವತ್ತಿನವರೆಗೂ ಅವ್ರ ಹತ್ರ ಇದಕ್ಕೆ ಇಷ್ಟೊಂದು ಯೋಜನೆಗಳನ್ನು ಹಾಕಿದ್ರಲ್ಲ. ನಮ್ಮ ಸಂಸದರಾಗಿ ನಮ್ಮನ್ನು ಪ್ರತಿನಿಧಿಸಿದಂತ ಶ್ರೀನಿವಾಸ್ ಮಲ್ಯರ್ ಇರ್ಬೋದು, ರಂಗನಾಥ್ ಶೆಣೈ ಅವರು ಇರ್ಬೋದು, ಕೆ ಶೆಟ್ಟಿ ಅವರು ಇರ್ಬೋದು, ಶ್ರೀ ಬಿ ಜನಾರ್ದನ್ ಪೂಜಾರಿ ಇರ್ಬೋದು, ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆ ಬಂದಾಗ PMA ಪೈ ಇರ್ಬೋದು, ಆಸ್ಕರ್ ಫರ್ನಾಂಡಿಸ್ ಅವರು ಇರ್ಬೋದು, ಅಥವಾ ನಮ್ಮ ವೀರಪ್ಪ ಮೊಯ್ಲಿ ಅವರು ಇರ್ಬೋದು, ಅಥವಾ ವಿನಯ್ ಕುಮಾರ್ ಸೊರಕೆ ಅವರು ಇರ್ಬೋದು. ಇವರ ಸಮಯದಲ್ಲಿ ಇದೆಲ್ಲ ಅಭಿವೃದ್ಧಿ ಆಯ್ತಲ್ಲ. ಇದರ ನಂತರ ಇದನ್ನು ಮುಂದುವರಿಸಿಕೊಂಡು ಹೋಗುವಂತ ಕೆಲಸ ಯಾವುದಾದ್ರೂ ನೀವು ಮಾಡಿದ್ದೀರಾ ಅಂತ ನಿಮ್ಮ ಹತ್ರ ಕೇಳ್ತಿದ್ದಾಗ ನಿಮ್ಮ ಹತ್ರ ಉತ್ತರ ಇಲ್ಲ. ನೀವು ಇವತ್ತು ಕೂಡ ಹೇಳ್ತಿರೋದು ಹಿಂದುತ್ವ ಮತ್ತೆ ಮೋದಿ. ಬಂಧುಗಳೇ, ನಾನು ನಿಮ್ಮ ಹತ್ರ ಮತ್ತೆ ಕೇಳಲಿಕ್ಕೆ ಇಚ್ಛಿಸ್ತೇನೆ, ಬಿಜೆಪಿ ಅವರ ಸಾಧನೆ ಏನು ಅಂತ ನಾನು ಹೇಳಿದೆ. 33 ವರ್ಷಗಳಲ್ಲಿ ಇವರು ಮಾಡಿರುವಂತ ಸಾಧನೆ ಮತ್ತೆ ನಮ್ಮ ಆ ತುಳುನಾಡಿನ ಭವ್ಯ ಸಂಸ್ಕೃತಿ ಏನಿದೆ, ಸಾಮರಸ್ಯದ ಗತವೈಭವಕ್ಕೆ ಕೊಡಲಿ ಎಂದು ಕೊಟ್ಟು ಜನಗಳನ್ನು ಜಾತಿ ಧರ್ಮದ ವಿಷಯದಲ್ಲಿ ವಿಷಬೀಜ ಬಿತ್ತಿ ಇವತ್ತು ಗೊಂದಲಗಳಿಗೆ ಏರ್ಪಾಡು ಮಾಡಿ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಕೋಮು ಸೂಕ್ಷ್ಮ ಪ್ರದೇಶ ಅನ್ನೋ ಹಾಗೆ ಮಾಡಿ ಇವತ್ತೊಂದು ಟ್ಯಾಗ್ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಿದ್ದಿದೆ. ಆದ್ರಿಂದ ಇಲ್ಲಿ ಬೇಕಾದಂತ ಇನ್ಫ್ರಾಸ್ಟ್ರಕ್ಚರ್ಸ್ ಇದ್ರೂ ಕೂಡ ಯಾವುದೇ ಉದ್ದಿಮೆಗಳು ಬರ್ತಾ ಇಲ್ಲ ಇಲ್ಲಿಗೆ, ಯಾವುದೇ ಇನ್ವೆಸ್ಟ್ಮೆಂಟ್ಗಳು ಇಲ್ಲಿಗೆ ಬರ್ತಾ ಇಲ್ಲ. ಆದ್ರಿಂದ ಇವತ್ತು ನಮ್ಮ ಹುಡುಗರು, ನಾನು ಹೇಳಿದಾಗೆ ಒಂದು ಕಾಲದಲ್ಲಿ ಅವರನ್ನು ಜೈಲು ಸೇರುವಾಗೆ ಮಾಡಿದ್ರು, ಅಥವಾ ನ್ಯಾಯಾಲಯಕ್ಕೆ ಅಲೆಯುವಂತೆ ಮಾಡಿದ್ರು, ಪೆಟ್ಟು ತಿಂದು ಆಸ್ಪತ್ರೆಯಲ್ಲಿ ಮಲಗುವಂತೆ ಮಾಡಿದ್ರು, ಅಥವಾ ಕೊಲೆಗೀಡಾಗುವಂತೆ ಮಾಡಿ ಅವರ ಮನೆಯನ್ನು ಅನಾಥ ಮಾಡಿದ್ರಲ್ಲದೆ ಈಗ ಇಲ್ಲಿಗೆ ಉದ್ಯೋಗಗಳನ್ನು ಕೂಡ ತರಲಿಕ್ಕೆ ಇವತ್ತು ಆಗಲಿಲ್ಲ. ಯಾಕಂದ್ರೆ ನಮ್ಮ ಮೇಲೆ ಬಿದ್ದಿರುವಂತಹ ಕೋಮು ಸೂಕ್ಷ್ಮ ಪ್ರದೇಶ ಎಂಬಂತ ಟ್ಯಾಗ್. ಇವತ್ತು ನಮ್ಮ ಅಪ್ಪ ಅಮ್ಮಂದಿರು ಅವರಿಗೆ ವಿದ್ಯಾಭ್ಯಾಸ ಇಲ್ಲದಿದ್ರೂ ಕೂಡ ತಮ್ಮ ಮಕ್ಕಳಿಗೆ ಒಳ್ಳೆಯ ರೀತಿಯ ವಿದ್ಯಾಭ್ಯಾಸವನ್ನು ಕೊಡ್ತಾರೆ. ಯಾವ ಉದ್ದೇಶದಿಂದ ಅಂತ ಕೇಳಿದ್ರೆ, ಆ ಮಕ್ಕಳು ನಾಳೆ ಒಂದು ಒಳ್ಳೆಯ ಉದ್ಯೋಗವನ್ನು ಪಡೆದು ನಮ್ಮೊಟ್ಟಿಗೆ ಅವರೊಟ್ಟಿಗೆ ಒಳ್ಳೆಯ ರೀತಿಯಲ್ಲಿ ಇದ್ದು ಅವರ ಕಷ್ಟ ಸುಖದಲ್ಲಿ ಭಾಗಿಗಳಾಗ್ತಾರೆ ಅಂತ ಹೇಳಿ ಇವತ್ತು ಆ ಮಕ್ಕಳು ವಿದ್ಯಾವಂತರಾಗ್ತಾರೆ, ಉದ್ಯೋಗವನ್ನು ಪಡೀತಾರೆ. ಉದ್ಯೋಗವನ್ನು ಪಡಿಬೇಕನ್ನೋ ಆಸೆಯಲ್ಲಿ ಇಲ್ಲಿ ಬರಬೇಕಾದ್ರೆ ಯಾವುದೇ ಉದ್ಯೋಗ ಇಲ್ಲ. ಅವರು ಉದ್ಯೋಗವನ್ನು ಆರಿಸಿಕೊಂಡು ಬೇರೆ ರಾಜ್ಯಗಳಿಗೆ ಅಥವಾ ಬೇರೆ ದೇಶಗಳಿಗೆ ವಲಸೆ ಹೋಗುವುದನ್ನು ನಾವು ನೋಡಿದ್ದೇವೆ. ಇದರಿಂದ ಆ ಅಪ್ಪ ಅಮ್ಮಂದಿರು ಏನಿದ್ದಾರೆ ಅವರು ಒಂದು ರೀತಿಯ ಅನಾಥ ಭಾವನೆಯಿಂದ ಬದುಕುತ್ತಿರುವಂಥದ್ದು ಕೂಡ ಅಷ್ಟೇ ಸತ್ಯ.